ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ, ಯಾರಾದರೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಈಗಲೇ ವಿಚಾರ ಜೀವನಾಧಾರ ಸ್ಕೀಮಲ್ಲಿ ಸೇರಿ ನೀವು ಒಂದು ಸ್ವಲ್ಪ ಗಮನ ಹಾಕಿ ದಿನ ಒಂದು ಪಾರ್ಟ್ ಟೈಮ್ ಥರ ಸಾಯಂಕಾಲ ಸ್ವಲ್ಪ ಫೋನ್ಗಳಲ್ಲಿ ಮಾತಾಡೋದು, ಸ್ವಲ್ಪ ಪರಿಚಯ ಆಗಿರುವಂಥ ನೆಂಟರಿಗೆ ಫ್ರೆಂಡ್ಸ್ಗೆ ಮಾತಾಡಿ ಸ್ವಲ್ಪ ವರ್ಕ್ ಮಾಡಿದ್ರೆ ಕೇವಲ 1-2 ತಾಸು ದಿನ ಕೆಲಸ ಮಾಡಿ ಆರ್ಥಿಕವಾಗಿ ಒಂದು ಪಾರ್ಟ್ ಟೈಮ್ ಥರ ಅಭಿವೃದ್ಧಿ ಹೊಂದ್ಬೋದು ಈ VKRS ಜೀವನಾಧಾರ ಸ್ಕೀಮಲ್ಲಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಏನಂದರೆ, ನೇಪಾಳಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇವತ್ತು ಒಂದು ವಿಮಾನವು ಪತನವಾಗಿದೆ ಟೇಕಾಫ್ ಮಾಡುವ ಸಮಯದಲ್ಲಿ. ಸ್ನೇಹಿತರು ಪ್ರತಿಯೊಬ್ಬರು ಹೇಳ್ತಾರೆ, ವಿಮಾನ ಹತ್ತಬೇಕಾದ್ರೆ ತುಂಬ ಅದೃಷ್ಟ ಇರಬೇಕಪ್ಪ, ವಿಮಾನದಲ್ಲಿ ಹೋಗಬೇಕಾದ್ರೆ ಅಂತ ಹೇಳ್ತಿರ್ತಾರೆ. ಆದರೆ ಒಂದು ಯೋಚನೆ ಮಾಡಿ, ವಿಮಾನ ಹತ್ತೋದು ಎಷ್ಟು ಅದೃಷ್ಟನೋ, ವಿಮಾನ ಹತ್ತಿ ಮತ್ತೆ ಇಳಿಬೇಕಾದ್ರೂ ಅಷ್ಟೇ ಅದೃಷ್ಟ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಗಾಳಿಯಲ್ಲೇ ಹಾಗೆ ಸರಾಗವಾಗಿ ಅವ್ರ ಜೀವ ಹೋಗೋ ರೀತಿಯಲ್ಲಿ ಆ ಥರ ಪ್ರಯಾಣ ಅದು. ಎಷ್ಟೋ ಅಡಿಗಳ ಮೇಲೆ, ಎಷ್ಟೋ ಸಾವಿರಾರು ಅಡಿಗಳ ಮೇಲೆ ಒಂದು ಪ್ರಯಾಣ ಮಾಡುವಂತಹ ವಿಮಾನ ಪ್ರಯಾಣ ಅಂದರೆ ಹಾಗಿರುತ್ತೆ. ಅದರಲ್ಲಿ ಎಷ್ಟು ಅದೃಷ್ಟ ಇರುತ್ತೋ ವಿಮಾನ ಹತ್ತಬೇಕಾದ್ರೆ, ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಅದೇ ರೀತಿ ವಿಮಾನ ಪ್ರಯಾಣ ಆದಮೇಲೆ ಇಳಿಬೇಕಾದ್ರೂ ಕೂಡ ಸೇಫ್ಟಿಯಾಗಿ ಇಳಿಬೇಕಾದ್ರೆ ಅಷ್ಟೇ ಅದೃಷ್ಟ ಇರಬೇಕಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂದರೆ ಸುಮಾರು ವಿಮಾನ ಪತನಗಳು ಆಗಿ ಸುಮಾರು ಜನ ಸಜೀವವಾಗಿ ದಹನ ಆಗಿದ್ದಾರೆ. ಒಂದು ಬಸ್ಗಳಲ್ಲಿ ಆಕ್ಸಿಡೆಂಟ್ಗಳಾಗಲಿ, ಇಲ್ಲ ಒಂದು ಕಾರುಗಳಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ಗಳಾದರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಗಾಯಗಳಾಗ್ಬೋದು, ಅರ್ಧ ಜನ ಸತ್ತರು, ಅರ್ಧ ಜನ ಗಾಯಗಳಾಗ್ಬೋದು. ಆದರೆ ವಿಮಾನದಲ್ಲಿ ಏನಾದರೂ ಆಕ್ಸಿಡೆಂಟ್ಗಳಾದರೆ, ಅಪಘಾತಗಳಾದರೆ ಸಜೀವವಾಗಿ ದಹನ ಆಗಿಬಿಡ್ತಾರೆ. ಸೆಕೆಂಡ್ಸ್ಗಳಲ್ಲಿ ಸುಟ್ಟು ಭಸ್ಮ ಆಗ್ತಾರೆ. ಯಾಕಂದರೆ ಅಷ್ಟೊಂದು ಒಂದು ವೇಗವಾಗಿರುತ್ತೆ, ಅಷ್ಟೊಂದು ಅದರಲ್ಲಿ ಬೇಕಾಗಿರೋಂತಹ ವಿಮಾನ ಹಾರಕ್ಕೆ ಬೇಕಾಗಿರೋಂತಹ ಏನು ಅನಿಲವನ್ನು ಉಪಯೋಗ ಮಾಡ್ತೀವಿ, ಅದೇನಾದರೂ ಸ್ವಲ್ಪ ಅಗ್ನಿ ಕಾಣಿಸ್ಕೊಂಡ್ರೆ, ಸ್ವಲ್ಪ ಉರಿಯೋದು ಸ್ಟಾರ್ಟ್ ಆದರೆ, ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆದರೆ ತಕ್ಷಣ ಇಡೀ ವಿಮಾನವೇ ಪತನ, ಒಂದು ಸುಟ್ಟು ಭಸ್ಮ ಆಗುತ್ತೆ. ವಿಮಾನನೇ ಸುಟ್ಟು ಭಸ್ಮ ಆದಾಗ ವಿಮಾನದಲ್ಲಿರುವಂತಹ ಪ್ರತಿಯೊಬ್ಬರು ಭಸ್ಮ ಆಗ್ತಾರೆ. ಸ್ನೇಹಿತರೆ, ಇದು ನೇಪಾಳದಲ್ಲಿ ನಡೆದಿರುವಂಥ ಘಟನೆ, ನೇಪಾಳಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಡೆದಿರುವಂಥ ಘಟನೆ. ಟೇಕಾಫ್ ಸಮಯದಲ್ಲಿ ಶುರುವಾಗುತ್ತೆ ಒಂದು ವಿಮಾನ. ಶುರುವಾಗಿದೆ ಅಂದರೆ ತಕ್ಷಣ ಸೆಕೆಂಡ್ಸ್ಗಳಲ್ಲಿ ಇಡೀ ವಿಮಾನ ಸುಟ್ಟು ಭಸ್ಮ ಆಗುತ್ತೆ. ಅದರಲ್ಲಿರುವಂಥ 19 ಜನ ಸುಟ್ಟು ಭಸ್ಮಾಗಿ ಸಜೀವ ದಹನ ಆಗ್ತಾರೆ. ಆದರೆ ಒಂದು ಪವಾಡ ರೀತಿಯಲ್ಲಿ ಪೈಲಟ್ ಮಾತ್ರ ಉಳ್ಕೊತಾನೆ. ಅಂದರೆ ಆತನಿಗೆ ಜಾಕೆಟ್ಸ್ ಅಂತ ಒಂದು ಇದು ಇರುತ್ತೆ, ಏರ್ ಜಾಕೆಟ್ಸ್ ಅಂತ, ಜಂಪ್ ಮಾಡಿಬಿಟ್ಟು ಉಳ್ಕೊಂಡಿರ್ಬೋದು. ಹಾಗಾಗಿ ಒಬ್ಬ ಪೈಲಟ್ ಮಾತ್ರ ಉಳಿದಿದ್ದಾನೆ ಈ ಅಪಘಾತದಲ್ಲಿ. ಯಾಕಂದರೆ ಇದು ನೇಪಾಳಿನ ವಿಮಾನ ಸಂಸ್ಥೆ ಏನಿದೆ, ಇದು ತುಂಬ ಬಡತನದ ಸಂಸ್ಥೆ ಇದು. ಹಾಗಾಗಿ ಇದು ಏನು ಹೊಸದಲ್ಲ. ನೇಪಾಳದಲ್ಲಿ ವಿಮಾನಗಳು ಪತನಗಳಾಗೋದು, ಅಪಘಾತಗಳಲ್ಲಿ ತುಂಬ ವಿಮಾನಗಳು ಬಿದ್ದೋಗೋದು, ಸುಟ್ಟು ಭಸ್ಮ ಆಗೋದು, ಇದು ಏನೂ ಹೊಸದಾಗಲ್ಲ. ತುಂಬ ಘಟನೆಗಳು ನಡೆದಿದ್ದಾವೆ. ಇವರು ಮ್ಯಾನೇಜ್ಮೆಂಟ್ ಅನ್ನೋದು ಏನಿದೆ ನೇಪಾಳದಲ್ಲಿ, ಒಂದು ವಿಮಾನಕ್ಕೆ ಸಂಬಂಧಪಟ್ಟ ಸಂಸ್ಥೆಯು ಅಷ್ಟೊಂದು ಒಂದು ಚೆನ್ನಾಗಿ ಒಂದು ಆಧುನಿಕ ಪ್ರಕಾರವಾಗಿ ಇವರು ಬೆಳೆಸ್ಕೊಂಡು ಹೋಗಿಲ್ಲ. ಆದರೆ ಹಾಗೆ ಹೀಗೆ ಸ್ವಲ್ಪ ಏನೋ ನೋಡಿಕೊಂಡು ಜೀವನ ಮಾಡಿಕೊಳ್ಳೋ ರೀತಿಯಲ್ಲಿ ಇವರು ವಿಮಾನಗಳಲ್ಲಿ ಅಷ್ಟೊಂದು ಸೇಫ್ಟಿ ಇಲ್ಲ ಅಂತ ಕೆಲವೊಂದು ಬೇರೆ ದೇಶಗಳ ವರದಿ ಕೊಡ್ತಾರೆ. ನೇಪಾಳದಲ್ಲಿ ಇರುವಂತಹ ವಿಮಾನಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ತುಂಬ ಧೈರ್ಯ ಇರಬೇಕು ಅಂತ, ಗ್ಯಾರಂಟಿ ಇರಲ್ಲ, ಅನ್ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರೆ. ಹಾಗಾಗಿ ಕೆಲವೊಂದು ವಿಮಾನಗಳಿಗೂ ಇವರು ಏರ್ಪೋರ್ಟ್ ಒಂದು ನೇಪಾಳದಿಂದ ವಿಮಾನಗಳಂತೂ ಕೆಲವು ದೇಶಗಳಿಗೆ ಆಗಮನನೇ ಮಾಡಲ್ಲ, ನಿರ್ಬಂಧನ ಜಾರಿ ಮಾಡಿದ್ದಾರೆ. ನೇಪಾಳದ್ದು ವಿಮಾನಗಳಂದರೆ ಕೆಲವು ದೇಶಗಳಿಗೆ ಅಲೋನೇ ಮಾಡಲ್ಲ, ಆ ರೀತಿ ಜಾರಿ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಏನಾದರೂ ನಿಮ್ಮ ಸ್ನೇಹಿತರು ಯಾರಾದರೂ ನೇಪಾಳನ ವಿಮಾನಗಳಲ್ಲಿ ಹೋಗಬೇಕಾದ್ರೆ ಎಚ್ಚರ ವಹಿಸಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಇಷ್ಟವಾದ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ನಿಮ್ಮ ತಿಳಿಸಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದ.